ಓಂ ಜನ್ಮಾದ್ಯಷ್ಟಕರ್ತರೆ ಶ್ರೀಕೃಷ್ಣಾಯ ನಮಃ. ವಿಷ್ಣುಪತ್ನ್ಯೈ ಮಹಾಲಕ್ಷ್ಮೀ ನಮಃ. ದೇಹೇಂದ್ರಿಯ ಪ್ರಾಣ ಮನೋಭಿಮಾನಿನೇ ಪ್ರಾಣಾಯ ನಮಃ. ಬ್ರಹ್ಮರಾತಾಯ ಶುಕಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಪ್ರಥಮೇ ಸ್ಕಂಧೆ ಚತುರ್ಥೇ ಅಧ್ಯಾಯೇ ಏಕಾದಶಃ ಶ್ಲೋಕಃ. ಒಂದನೇ ಸ್ಕಂದದ 4ನೇ ಅಧ್ಯಾಯದ 11ನೇಯ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. ಶೌನಕಾದಯಃ ಋಷಯಃ ಸೂತಂ ಏವಂ ಕಿಲ ಪಪ್ರಚ್ಯುಃ. ಅಯಂ ಚ ಪರೀಕ್ಷಿತ್ ರಾಜ ಅಭಿಮನ್ಯೋಃ ಪುತ್ರಃ. ತಸ್ಯ ಜನ್ಮ ಮಹಾಶ್ಚರ್ಯಂ ತಸ್ಯ ಕರ್ಮಾಣಿ ಚ ಅತ್ಯಾಶ್ಚರ್ಯಕರಾಣಿ. ತಾನಿ ಸರ್ವಾಣ್ಯಪಿ ತ್ವಂ ಹೇ ಸೂತ ನಃ ಗೃಣೀಹಿ. ಸಹ ಸಮ್ರಾಟ್ ಕಸ್ಯ ವಾ ಹೇತೋಃ ಗಂಗಾಯಾಂ ಪ್ರಾಯೋಪವಿಷ್ಟಃ. ಸರ್ವೇ ಶತ್ರವಃ ಅಪಿ ರಾಜಾನಃ ಅಸ್ಯ ಪರೀಕ್ಷಿತಃ ಪಾದಪೀಠಂ ನಮಂತಿ ಸ್ಮ ಖಲು. ಸರ್ವಾಮಪಿ ಸಂಪದಂ ತಸ್ಯ ಪಾದಯೋಃ ಅರ್ಪಯಾಂ ಕಿಲು. ಏವಂ ಚ ಸೈಷಾ ಶ್ರೀಃ ನೂನಂ ದುಸ್ತ್ಯಜಾ ಏವ ತಾಂ ಚ ದುಸ್ತ್ಯಜಾಂ ಶ್ರಿಯಂ ಏಷಃ ಪರೀಕ್ಷಿತ ತತ್ಯಾಜ. ಅಸೂನಪಿ ಸ್ರಷ್ಟುಂ ಅಯಂ ಸಜ್ಜ ಏವ ಬಭೂವ. ಕಾನಿ ಏತಾನಿ ಕಾರಣಾನಿ. ಏತಾದೃಶಂ ಚ ಮಹಾರಾಜಂ ಪರೀಕ್ಷಿತಂ ಸಂಪ್ರಾಪ್ಯ ಬ್ರಹ್ಮರಾತಃ ಶುಕಃ ಸಾತ್ವತೀಂ ಶ್ರುತಿಂ ಭಾಗವತ ಸಂಹಿತಾಂ ಪ್ರೋವಾಚ ಖಲು. ಕಿಮತ್ರ ಕಾರಣಂ? ಅಯಂ ತು ಶುಕಃ ಗೃಹಮೇಧಿನಾಂ ಗೃಹೇಷು ಕೇವಲಂ ಗೋದೋಹನ ಮಾತ್ರಂ ಹಿ ಅವೇಕ್ಷತೆ. ತಾನ್ಯಪಿ ಗೃಹಾಣಿ ಅಯಂ ಶುಕಾಚಾರ್ಯಃ ಕೇವಲಂ ತೀರ್ಥೀಕುರ್ವನ್ನೇವ ಗಚ್ಚತಿ. ಸೋಪಿ ಅಸ್ಮಿನ್ ಹಸ್ತಿನಾವತಿ ನಗರೆ ಕಥಂ ಆಜಗಾಮ. ಸರ್ವೇಷು ಕಾಲೇಷು ಸರ್ವೇಷು ದೇಶೇಷು ಚ ಅಯಂ ಶುಕಾಚಾರ್ಯಃ ಉನ್ಮತ್ತವತ್ ಮೂಕವತ್ ಜಡವಚ್ಚ ಸಂಚರತಿ. ಸರ್ವಸಂಗ ವಿಧುರೋಯಂ ಏತಾದಶೋಯಂ ಶುಕಾಚಾರ್ಯಃ ಕಥಂ ಪರೀಕ್ಷಿತಃ ನಗರೆ ಸಪ್ತಾಹ ಪರ್ಯಂತಂ ತಸ್ಥೌ. ಏತಾನಿ ಸರ್ವಾಣ್ಯಪಿ ತ್ವಂ ಸೂತ ಅಸ್ಮಾಕಂ ಗೃಣೀಹಿ ಇತಿ ಶೌನಕಾದೀನಾಂ ಪ್ರಶ್ನಃ ವರ್ತತೆ. ಶೌನಕಾದಿಗಳು ಪ್ರಶ್ನೆ ಮಾಡಿದ್ದಾರೆ ಸೂತರನ್ನ. ಈ ಶುಕ ಎಲ್ಲಿಯೂ ಕೂಡ ಬಹಳ ದೀರ್ಘಕಾಲ ನಿಲ್ಲುವಂಥವರಲ್ಲ. ಅಂಥವರು ಕೆಲವು ಕಾಲ, ಒಂದು ವಾರಗಳ ಕಾಲ ಈ ಪರೀಕ್ಷಿತ ರಾಜನ ಆಸ್ಥಾನದಲ್ಲಿ ನಿಂತರಲ್ಲ, ಅದಕ್ಕೇನು ಕಾರಣ? ಮತ್ತೆ ಅವನಿಗೆ ಆ ಭಾಗವತ ಶಾಸ್ತ್ರವನ್ನು ಉಪದೇಶಿಸಿದ್ರಲ್ಲ, ಅವನಾದರೂ ಕೂಡ ತನ್ನ ಅಪಾರವಾದ ಸಂಪತ್ತನ್ನು ಮತ್ತೆ ತನ್ನ ಪ್ರಾಣವನ್ನೇ ಪರಿತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಿ ಆ ಕಥೆಯನ್ನೆಲ್ಲ ಕೇಳಿದ್ನಲ್ಲ. ಶತ್ರುರಾಜರು ಅವನ ಕಾಲ ಬುಡಕ್ಕೆ ಎಲ್ಲ ಸಂಪತ್ತನ್ನು ತಂದು ಅರ್ಪಿಸ್ತಾ ಇದ್ರು. ಆ ಸಂಪತ್ತನ್ನು ಅವನು ತೊರೆದ. ಹೇಗೆ ತೊರೆದ? ಇದನ್ನೆಲ್ಲವನ್ನೂ ನೀವು ನನಗೆ ಹೇಳಬೇಕು ಅಂತ ಆ ಸೂತರನ್ನ ಶೌನಕಾದಿಗಳು ಪ್ರಶ್ನಿಸಿದ್ರು. ಈಗಾಗಲೇ ಈ 11ನೇ ಶ್ಲೋಕವನ್ನು ನಾವು ಕಳೆದ ದಿವಸ ನೋಡಿದ್ದೀವಿ. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿ ನಾತ್ಮಾರ್ಥಮಸೌ ಪರಾಶ್ರಯಂ ಮುಮೋಚ ನಿರ್ವಿದ್ಯ
ಕುತಃ ಕಲೇವರಂ. ಭಾಗವತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಇದನ್ನು 17ನೇ ಶ್ಲೋಕದ ರೂಪದಲ್ಲಿ ತಗೊಂಡಿದ್ದಾರೆ. ರಾಜವಿರಾಗ ಪ್ರಕರಣ ಅಂತ. ಆ ಒಂದು ಪ್ರಕರಣದಲ್ಲಿ ಇದು ಮೊದಲ ಶ್ಲೋಕ. ಪರೀಕ್ಷಿತ ರಾಜನಿಗೆ ವೈರಾಗ್ಯ ಯಾಕೆ ಬಂತು, ಅದರ ಹಿನ್ನೆಲೆ ಏನು ಅನ್ನೋದನ್ನೆಲ್ಲ ಹೇಳುವಂಥ ಒಂದು ರಾಜವಿರಾಗ ಪ್ರಕರಣ ಅಂತ ಪ್ರಕರಣ ಅದು. 2ನೇ ಪ್ರಕರಣ. ಮೊದಲನೇದ್ದು ಭಾಗವತಾಗತಿ ಪ್ರಕರಣ. ಆ 2ನೇ ಪ್ರಕರಣದಲ್ಲಿ ಮೊದಲ ಶ್ಲೋಕವೇ ಈಗ ನಾವು ನೋಡ್ಲಿಕ್ಕೆ ಹೊರಟಿರುವಂಥ ಶ್ಲೋಕ. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಅಂತ. ಯವುತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿ ನಾತ್ಮಾರ್ಥಮಸೌ ಪರಾಂ ಶ್ರಿಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ ಅಂತ ಶ್ಲೋಕ. ಅದಕ್ಕೆ ವಿಷ್ಣು ತೀರ್ಥಾಚಾರ್ಯರು ಏನು ಅರ್ಥ ಮಾಡಿದ್ದಾರೆ ಅನ್ನೋದನ್ನು ನಾವೀಗ ಒಂದು ಬಾರಿ ನೋಡಬೇಕು. ಭಗವದ್ಭಕ್ತರು ಬದುಕುವುದು ಯಾತಕ್ಕಾಗಿ? ತಮ್ಮ ಸುಖಕ್ಕಾಗಿ ಅವರು ಬದುಕೋದಲ್ಲ. ಸಮಾಜಕ್ಕೆ ತಾವೇನು ಕಾರ್ಯವನ್ನು ಮಾಡಿಕೊಡ್ಬೇಕಾಗಿದೆ, ತಮ್ಮ ಸೇವಾ ಏನು ಅಗತ್ಯ ಇದೆ ಅದನ್ನು ಮಾಡಲಿಕ್ಕಾಗಿ ಅವರು ಬದುಕಿರ್ತಾರೆ. ತಮ್ಮ ತನು ಮನ ಧನ ಎಲ್ಲವೂ ಕೂಡ ಸಮಾಜ, ಲೋಕ ಕಲ್ಯಾಣ, ಭಾಗವತರ ಸೇವೆ ಅದಕ್ಕಾಗಿ ಮೀಸಲಾಗಿರ್ತದೆ. ಪರೀಕ್ಷಿತನು ಅಂಥ ಮಹಾಭಾಗವತರಲ್ಲಿ ಒಬ್ಬನೇ. ಅವನಿಗೀಗ ಶರೀರ ಯಾತಕ್ಕೆ? ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಶರೀರವನ್ನು ರಕ್ಷಣೆ ಮಾಡ್ಕೊಳ್ತಿದ್ದ. ಯಾಕೆ? ಒಂದು ಕಡೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಬರ್ತದೆ, ಪುರಾಭಿಮಾನೋ ನ ವೃಥ ತದ್ದಾಢ್ಯೇನ ವಿನಾಕಥಂ ಚಿತ್ತಸ್ವಾಸ್ಥ್ಯಂ ವಿನಾಕಚ್ಚ ಶಿವಭಕ್ತಿ ದೃಢಾಕಥಂ ಅಂತ. ಶರೀರದ ಬಗ್ಗೆ ನಾವು ಒಂದಿಷ್ಟು ಅಭಿಮಾನ ತಾಳ್ತೀವಲ್ಲ, ಈ ಅಭಿಮಾನ ತಾಳುವುದೇನು ವ್ಯರ್ಥ ಅಲ್ಲಂತೆ. ಯಾಕೆ ಅಂದರೆ, ಈ ಶರೀರದ ಬಗ್ಗೆ ನಾವು ಅಭಿಮಾನ ತಾಳದೆ ಹೋದರೆ, ಶರೀರ ಗಟ್ಟಿಮುಟ್ಟಾದ ಶರೀರ ಇದ್ದು, ಆರೋಗ್ಯವಂತವಾದ ಶರೀರ ಇದ್ದು, ಅದರಲ್ಲಿ ಆರೋಗ್ಯವಂತವಾದ ಮನಸ್ಸು ಇರುವುದು ಹೇಗೆ? ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಿರ್ತಾರೆ ಇಂಗ್ಲೀಷ್ನಲ್ಲಿ. ಪ್ರಬಲವಾದ ಬಲಿಷ್ಠವಾದ ಮನಸ್ಸು ಇರಬೇಕಾದ್ರೆ ಅದು ಪ್ರಬಲವಾದ ಬಲಿಷ್ಠವಾದ ಮನಸ್ಸಿನಲ್ಲಿ ದೇಹದಲ್ಲೇ ಇರ್ತದಂತೆ. ಆದ್ದರಿಂದ ದೇಹ ಸ್ಥಿರವಾಗಿದ್ದರೆ ಅದರಲ್ಲಿ ಮನಸ್ಸು ಸ್ಥಿರವಾಗಿ ಇದ್ದೀತು. ಅದಕ್ಕಾಗಿ ದೇಹವನ್ನು ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಆ ಕಾರಣಕ್ಕಾಗಿ ಒಂದಿಷ್ಟು ದೇಹದ ಬಗ್ಗೆ ಅಭಿಮಾನ ಬೇಕು. ದೇಹವನ್ನಾದರೂ ಯಾಕೆ ಸ್ಥಿರವಾಗಿ ಇಟ್ಕೊಳ್ಬೇಕು ಅಂತ ಒಂದು ಪ್ರಶ್ನೆ ಬಂದರೆ, ದೇಹ ಸ್ಥಿರವಾಗಿದ್ದರೆ ಮನಸ್ಸು ಸ್ಥಿರವಾಗಿರ್ತದೆ. ಮನಸ್ಸು ಸ್ಥಿರವಾಗಿದ್ದರೆ ಆ ಶಿವಭಕ್ತಿ, ಭಗವಂತನ ಕುರಿತಾದ ಭಕ್ತಿ ಮಾಡಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಆ ಭಗವಂತನ ಕುರಿತಾದಂಥ ಭಕ್ತಿಯನ್ನು ಮಾಡುವುದೇ ಸಾಧ್ಯ ಇಲ್ಲ ಅಂತ ಹೀಗೆ ಹೇಳ್ತಾರೆ. ಹೀಗೆ ಮುಕ್ತಿಗಾಗಿ ಭಗವಂತನ ಭಕ್ತಿ, ಭಕ್ತಿಗಾಗಿ ಮನಸ್ಸು ಬೇಕು. ಆ ಮನಸ್ಸು ಸ್ಥಿರವಾಗಿರಬೇಕಾದ್ರೆ ಅದಕ್ಕೆ ಸ್ಥಿರವಾದಂತಹ ದೇಹ ಬೇಕು. ಅದಕ್ಕಾಗಿ ದೇಹದ ಬಗ್ಗೆ ಆ ಒಂದು ಮಟ್ಟಿಗೆ ಅಭಿಮಾನ ತಪ್ಪಲ್ಲ. ಕೇವಲ ಭೋಗಕ್ಕಾಗಿ ಸುಖಕ್ಕಾಗಿ ಶರೀರವನ್ನು ನಾವು ರಕ್ಷಿಸಿಕೊಳ್ಳುವುದು ವ್ಯರ್ಥ ಅಷ್ಟೆ. ಪರೋಪಕಾರಕ್ಕಾಗಿ ಹೀಗೆ ಪರೀಕ್ಷಿತ ತನ್ನ ಶರೀರವನ್ನು ರಕ್ಷಣೆ ಮಾಡ್ಕೋತಿದ್ದ. ಅಂಥವನು ಕೂಡ ಆ ತನ್ನ ಧರ್ಮ ಸಾಧನವಾದ ಶರೀರದ ಬಗ್ಗೆ ಆಸಕ್ತಿಯನ್ನು ತೊರೆದು ನಿರಶನ ವ್ರತ ಮಾಡಿ ಪ್ರಾಣ ಪರಿತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಿಬಿಟ್ನಲ್ಲ. ಭಾಗವತವನ್ನು ಕೇಳಿದ್ನಲ್ಲ, ಕೊನೆಗೆ ಪ್ರಾಣ ಪರಿತ್ಯಾಗ ಮಾಡಿಯೇ ಬಿಟ್ನಲ್ಲ. ಅದಕ್ಕೆಲ್ಲ ಏನು ಕಾರಣ ಅಂತ ಆ ಶ್ಲೋಕದ ಒಂದು ಸಾಮಾನ್ಯವಾದ ಅರ್ಥ. ಶ್ರೀ ಕಪಿಲಾಯ ನಮಃ. ವಿಷ್ಣು ತೀರ್ಥರು ಈ ಪ್ರಕರಣವನ್ನು ಹೀಗೆ ಪ್ರಾರಂಭಿಸ್ತಾರೆ. ವೈಯಾಸಕಿ ನೃಪತಿಂ ಯದಾಹ ಇತ್ಯುಕ್ತಂ ಪೂರ್ವ ಪ್ರಕರಣೆ ತತ್ರೇಯಂ ಆಶಂಕ. ಶುಕಾಚಾರ್ಯ ಈ ರಾಜನಿಗೆ ಕಥೆ ಹೇಳಿದ್ರಲ್ಲ, ಅದಲ್ಲೊಂದು ಪ್ರಶ್ನೆ ಹೀಗೆ. ಈ ರಾಜ ಮಹಾ ಸಾಮ್ರಾಜ್ಯವನ್ನು ಪರಿತ್ಯಾಗ ಮಾಡಿದ, ತನ್ನ ಜೀವನ ಬದುಕಬೇಕು ಅನ್ನೋ ಆಸೆಯನ್ನೇ ಬಿಟ್ಟಿದ್ದ. ಗಂಗಾ ತೀರದಲ್ಲಿ ನಿರಶನ ವ್ರತ ಸ್ವೀಕಾರ ಮಾಡಿ ಕೂತ್ಕೊಂಡು ಬಿಟ್ಟ. ಇದು ಎಲ್ಲರಿಗೂ ಗೊತ್ತಿರೋ ಕಥೆ. ಹಾಗೆ ಆ ಸಾಮ್ರಾಜ್ಯವನ್ನು ಬಿಡಲಿಕ್ಕಾಗಿ ಅಥವಾ ತನ್ನ ಜೀವನವನ್ನು ಬದುಕಬೇಕು ಅನ್ನೋ ಆಸೆಯನ್ನೇ ಪ್ರವೃತ್ತಿಯನ್ನೇ ಬಿಡಲಿಕ್ಕಾಗಲಿ ಎರಡು ಕಾರಣ ಇರ್ತದೆ. ಸಂಭಾವಿತಂ ಉಭಯಂ. ಯತ್ ಪರಚಕ್ರವರ್ತಿಭಿ ರಾಜ್ಯಹರಣಂ. ಶತ್ರುಗಳು, ಪರಚಕ್ರವರ್ತಿಗಳು ಇವನು ಸಾಮ್ರಾಜ್ಯವನ್ನು ಒಂದು ವೇಳೆ ಅಪಹಾರ ಮಾಡಿಬಿಟ್ಟಿದ್ರೆ ಆವಾಗ ಇವನು ಸಾಮ್ರಾಜ್ಯವನ್ನು ತಾನು ಬಿಟ್ಟಂತೆಯೇ ಆಯಿತು. ಹೇಗೂ ಅವ್ರು ಕಿತ್ಕೊಂಡು ಹೋಗಿದ್ದಾರೆ, ಇನ್ನು ವಿರಕ್ತವಾದ ಜೀವನ ನಡೆಸಿಬಿಡೋಣ ಅಂತ ನಡೆಸುವ ಒಂದು ಸಾಧ್ಯತೆ ಇದೆ.
ಇನ್ನೊಂದು ಎಚ್ಚ ಸ್ವಕುಟುಂಬ ಲೋಲುಪತೆಯ ಪರೇಶಾಂ ಸರ್ವಸ್ವ ಪ್ರಾಣಹರಣಾದಿನ ಅಪಕೀರ್ತೌ ಸತ್ಯಂ ಲೋಕತೋ ಲಜ್ಜೇತೇತಿ. ಪ್ರತಿಯೊಬ್ಬನಿಗೂ ಅವನದೇ ಆದ ಕುಟುಂಬವನ್ನು ಪಾಲಿಸುವಂಥ ಒಂದು ಜವಾಬ್ದಾರಿ ಇರ್ತದೆ. ಅದಕ್ಕಾಗಿ ಕೆಲವು ಬಾರಿ ಅನ್ಯಾಯವನ್ನೋ ಕೆಲವು ಬಾರಿ ನ್ಯಾಯವನ್ನೋ ಏನೇನೋ ಮಾಡಿಬಿಡ್ತಾನೆ. ಕೆಲವು ಬಾರಿ ಹೆಜ್ಜೆ ತಪ್ಪಿ ತನ್ನ ಕುಟುಂಬದ ರಕ್ಷಣೆಗಾಗಿ ಇನ್ನೊಬ್ಬರನ್ನ ದೋಚುವುದು, ಆ ಇನ್ನೊಬ್ಬರನ್ನ ಕೊಂದೇ ಹಾಕುವುದು, ದರೋಡೆ ಮಾಡುವುದು ಅಥವಾ ಕೊಲೆ ಮಾಡುವುದು, ಕಳ್ಳತನ ಮಾಡುವುದು, ಇಂಥವುಗಳನ್ನು ಮಾಡಿ ಅದರಿಂದ ಈ ಜಗತ್ತಿನ ಜನರೆಲ್ಲರ ಕಣ್ಣಲ್ಲಿ ಅವನು ಕೀಳಾದಾಗ, ಅಪಕೀರ್ತಿ ಬಂದಾಗ ಅವನಿಗೆ ನಾಚಿಕೆಯಾಗಿ ಇನ್ನು ಬದುಕುವುದೇ ಬೇಡ, ಸಂಪತ್ತು ಬೇಡ, ಬದುಕುವುದು ಬೇಡ ಅಂತ ಭಾವಿಸುವ ಸಾಧ್ಯತೆ ಹೊಂದಿದೆ. ನತಾವತ್ ಆದ್ಯಮತ್ರಾಸ್ತಿ. ಮೊದಲನೇದಂತೂ ಈಗೇನಿಲ್ಲ, ಯಾವ ಶತ್ರುಗಳು ಈತನ ಸಾಮ್ರಾಜ್ಯವನ್ನೇನಾದರೂ ಅಪಹಾರ ಮಾಡಿದ್ದಾರೆ ಅಂದರೆ ಹಾಗೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೂ ಏನೂ ಅವಕಾಶಗಳಿಲ್ಲ. ಇವನೇ ಸ್ವಯಂ ಅಖಂಡ ಭೂಮಂಡಲಾಧಿಪತಿ. ಇನ್ನೊಬ್ಬರು ಯಾರೂ ಕೂಡ ಈತನನ್ನು ಮಣಿಸುವ ಪ್ರಶ್ನವೇ ಇಲ್ಲ. ಮಹಾಪರಾಕ್ರಮಿಗಳಾದ ಪಾಂಡವರ ಮೊಮ್ಮಗ ಈತ. ಇನ್ನು ಏನಾದರೂ ಅನ್ಯಾಯ ಮಾಡಿಬಿಟ್ನ, ಜಗತ್ತಿನ ಕಣ್ಣಲ್ಲಿ ಈತನಿಗೆ ಏನಾದರೂ ಕಳಂಕ ತಟ್ಟೀತ ಅಂದರೆ ಅದೂ ಇಲ್ಲ. ನಾರಾಯಣ ಪರಾಯಣೆ ಪರಮಭಾಗವತೆ ತಸ್ಮಿನ್ ತಸ್ಯ ಮನಸಾಪಿ ಸ್ಮರ್ತು ಅನುಚಿತತ್ವಾತ್. ನಾರಾಯಣನಲ್ಲಿ ನಿಷ್ಠವಾದ ಮನಸ್ಸಿದ್ದವನು, ಮಹಾಭಾಗವತ ಇವನು. ಇಂಥವನು ತನ್ನ ಕುಟುಂಬದ ಪೋಷಣೆಗಾಗಿ ಏನಾದರೂ ನೀಚ ಕಾರ್ಯ ಮಾಡ್ತಾನೆ ಅಂತ ಹೇಗೆ ಭಾವಿಸುವುದು? ಅದು ಕೂಡ ಸಾಧ್ಯ ಇಲ್ಲ. ನಾಪಿ ದ್ವಿತೀಯ, ಇದು ಯಾವುದೂ ಸರಿಯಲ್ಲ. ಹಾಗಾದರೆ ಯಾಕಕ್ಕಾಗಿ ರಾಜ್ಯವನ್ನು ಪರಿತ್ಯಾಗ ಮಾಡಿದ? ಬದುಕುವ ಆಸೆಯನ್ನೇ ಯಾಕೆ ಬಿಟ್ಟ? ಅದಕ್ಕಾಗಿ ಈ ಶ್ಲೋಕ ಉತ್ತರ ಹೇಳ್ತದೆ, ಶಿವಾಯ ಅಂತ. ಯಹ ಯೇ ಉತ್ತಮ ಶ್ಲೋಕಪರಾಯಣಾಃ ತೇ ಲೋಕಸ್ಯ ಶಿವಾದಿ ಪ್ರಾಪ್ತಯೇ ಏವ ಜೀವಂತಿ. ಈ ಮಹಾಭಾಗವತರಾದವರು ಅವರು ತಮಗಾಗಿ ಬದುಕುವುದಿಲ್ಲ, ಜಗತ್ತಿಗಾಗಿ ಬದುಕ್ತಿರ್ತಾರೆ. ಜಗತ್ತಿಗೆ ಕಲ್ಯಾಣವನ್ನು ಮಾಡಬೇಕು ಅಂತ ಬದುಕ್ತಿರ್ತಾರೆ. ಯತಃ ತಸ್ಮಾದಸೌ ಪರಾಂ ಶ್ರಿಯಂ ನಿರ್ವಿದ್ಯ ಕಲೇವರಂ ಕುತಃ ಕಾರಣಾನ್ ಮುಮೋಚ ಇತಿ ಅನ್ವಯಃ. ಇಂಥ ಮಹಾಪರಾಕ್ರಮಿಯಾದಂಥ ಪರೀಕ್ಷಿತ ಅವನ ಸಾಮ್ರಾಜ್ಯವನ್ನು ಬೇರೆ ಯಾರೋ ಕಿತ್ಕೋತಾರೆ ಅಂತ ಏನು ಭಯ ಪಟ್ಟಿರಲಿಲ್ಲ. ಒಂದು ವೇಳೆ ಅವನನ್ನು ಯಾರಾದರೂ ಸೋಲಿಸಬೇಕಾದ್ರೆ ಅವರು ಕೂಡ ಕಲಿಯಿಂದ ಪ್ರೇರಿತರೇ ಆಗಿರಬೇಕು. ಆದರೆ ಕಲಿಯನ್ನೇ ನಿಗ್ರಹಿಸಿದ ಶಕ್ತಿ ಈತನದು. ಕಲಿಯನ್ನೇ ನಿಗ್ರಹಿಸಿದವನಾದ್ದರಿಂದ ಆ ಕಲಿಯ ಪ್ರಭಾವಕ್ಕೊಳಗಾದ ಯಾವುದಾದ್ರೂ ರಾಜರು ಈತನ ಮೇಲೆ ದಂಡೆತ್ತಿ ಬರುವುದಾದರೂ ಹೇಗೆ? ಅದೇನೂ ಇಲ್ಲ. ಅವನೇ ಈ ಸ್ವಯಂ ಕಲಿ ನಿಗ್ರಹವನ್ನು ಮಾಡಿದ ಕಥೆಯನ್ನು ಕೇಳಿದರೆ ನಮ್ಮಂಥವರ ಕಲಿಬಾಧೆಯೂ ಕೂಡ ಪರಿಹಾರ ಕಾಣುತ್ತದೆ ಅಂತ ವರ್ಣನೆ ಮಾಡ್ತಾರೆ. ಹಾಗಾದರೂ ಇವನು ಯಾಕೆ ಮಾಡಿದ, ಇಷ್ಟೆಲ್ಲ ಕಾರ್ಯಗಳನ್ನು ಹೀಗೆ ಯಾಕೆ ಮಾಡಿದ ಅಂತ ಪ್ರಶ್ನೆ ಬಂದರೆ, ಅವನು ತನ್ನ ಜೀವನಕ್ಕಾಗಿ ಹೀಗೇನು ಮಾಡಲಿಲ್ಲ, ಕುಟುಂಬ ಪೋಷಣೆಗಾಗಿ ಮಾಡಲಿಲ್ಲ. ಮಹಾರಾಜನೇ ಆಗಿದ್ದ. ಆದರೆ ಮಹಾಋಷಿಗೆ ಅಂಥ ಒಂದು ಅಪಚಾರ ಮಾಡಿದ್ದ. ಶಮೀಕ ಋಷಿಗೆ ಅಪಚಾರ ಮಾಡಿದ ಅಪಚಾರದಿಂದ ಆತ ನೊಂದಿದ್ದ. ಸಂಪತ್ತಂತೂ ಅವನ ಕಾಲ ಬುಡದಲ್ಲೇ ಬಿದ್ದಿತ್ತು. ಆ ಸಂಪತ್ತನ್ನು ಅವನೇನು ಬಯಸಿದ್ದಿಲ್ಲ. ಶಮೀಕ ಋಷಿಗೆ ಮಾಡಿದ ಅವಮಾನದ ಪ್ರತಿಫಲವಾಗಿ ತನಗಿನ್ನು 7 ದಿವಸದಲ್ಲಿ ತಕ್ಷಕನ ದಂಶನ ಆಗಿ ಮರಣ ಬರುತ್ತದೆ ಅಂತ ಗೊತ್ತಾದ ಮೇಲೆ ವೈರಾಗ್ಯ ತಾಳಿ ಇದನ್ನೆಲ್ಲ ಮಾಡಿದ ಅಷ್ಟೆ. ಯಾವುದೇ ಅಕೃತ್ಯ, ಅವನು ಬದುಕುವುದಕ್ಕಾಗಿ ಯಾವುದೇ ಅಕೃತ್ಯ ಮಾಡಿರಲಿಲ್ಲ. ಪ್ರಾರಬ್ಧ ಕರ್ಮವಶಾತ್ ಶಮೀಕ ಋಷಿಗೆ ಅಪಚಾರ ಮಾಡಿದ್ದ ಅಷ್ಟೆ ಅಂತ ಹೀಗೆ ನಾವು ಅದನ್ನು ತಿಳ್ಕೊಳ್ಬೇಕು. ಹೀಗೆ ತಾನು ಮಾಡಿದ ಒಂದು ಕುಕೃತ್ಯದಿಂದ ನೊಂದು ಅವನು ನಿರಶನ ವೃತ್ತದಿಂದ ಶರೀರವನ್ನು ತ್ಯಾಗ ಮಾಡಬೇಕು ಅಂತ ಹೊರಟಿದ್ದ ಅಷ್ಟೆ. ಇದು ನಾವು ಈ 11ನೇ ಶ್ಲೋಕ, ಅದಕ್ಕೆ ವಿಷ್ಣು ತೀರ್ಥಾಚಾರ್ಯರು ಮಾಡಿದಂಥ ಅರ್ಥವನ್ನು ನೋಡಿದ್ದೇವೆ. ಅದಕ್ಕೆ ವಿಶೇಷವಾದ ಅರ್ಥವನ್ನೇನಾದರೂ ಬೇರೆ ವ್ಯಾಖ್ಯಾನಕಾರ ಮಾಡಿದ್ದಾರೆ ಅಂತಿಲ್ಲ. ಆದರೂ ಬೇರೆಯವರು ಏನು ಹೇಳಿದ್ದಾರೆ ಅಂತ ನೋಡಬೇಕು. ಲೋಕಸ್ಯ ಶಿವಾಯ, ಜಗತ್ತಿನ ಕಲ್ಯಾಣಕ್ಕಾಗಿ. ಭವ ಅಂದರೆ ಸಮೃದ್ಧಿ, ಐಶ್ವರ್ಯ, ಇದಕ್ಕಾಗಿ ಬದುಕ್ತಾರೆ ಹೊರತು ತಮಗಾಗಿ ಬದುಕೋದಿಲ್ಲ.
ಶ್ರೀಧರಿ ವ್ಯಾಖ್ಯಾನದಲ್ಲಿ ಮತ್ತು ವೀರರಾಘವರ ವ್ಯಾಖ್ಯಾನದಲ್ಲಿ ಇದಕ್ಕೇನು ವಿಶೇಷವಾದಂಥ ವ್ಯಾಖ್ಯಾನ ಏನು ಕಂಡು ಬರೋದಿಲ್ಲ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿಯೂ ಕೂಡ ಹಾಗೇ ಇದೆ. ಇನ್ನು ವಿಜಯಧ್ವಜ ಮತ್ತು ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಏನು ಸಂಗತಿಗಳಿದೆ ಅಂತ ಅನ್ನೋದನ್ನು ನಾವು ನೋಡಬೇಕು. ತಸ್ಮಾತ್ ಪರಾರ್ಥೈಕ ಜೀವಿನಃ ಅಸೌ ಕಸ್ಮಾತ್ ಕಾರಣಾತ್ ಪರಾಂ ಉತ್ಕೃಷ್ಟಾಂ ಶ್ರಿಯಂ ನಿರ್ವಿದ್ಯ ವಿರಜ್ಯ ಕಲೇವರಂ ದೇಹ ಮುಮೋಚ. ಈ ಶ್ಲೋಕದಲ್ಲಿ ಹೆಚ್ಚೇನು ವಿವಾದ ಇಲ್ಲ. ಆದ್ದರಿಂದ ವಿಜಯಧ್ವಜರು ಕೂಡ ಹೆಚ್ಚಿನ ಅರ್ಥವನ್ನೇನು ಹೇಳಿಲ್ಲ. ಆತ ಪರಾರ್ಥೈಕ ಜೀವಿ, ಉಳಿದ ತನ್ನ ಸಾಮ್ರಾಜ್ಯದ ಪ್ರಜೆಗಳ ಯೋಗಕ್ಷೇಮವನ್ನೇ ಬಯಸ್ತಾ ಬದುಕಿದ ಜೀವ ಅಂತ ವರ್ಣನೆ ಮಾಡ್ತಾರೆ. ಶಿವ ಅಂದರೆ ಸುಖ, ಭವ ಅಂದರೆ ಸಮೃದ್ಧಿ, ಭೂತಿ ಅಂದರೆ ಐಶ್ವರ್ಯ, ಧನ ಕನಕಾದಿ ಐಶ್ವರ್ಯ, ಅದಕ್ಕೆ ಭೂತಿ ಅನ್ಬೇಕು. ಸಮೃದ್ಧಿ ಅಂದರೆ ಸಂಪತ್ತು, ಉಳಿದ ಪಶು ಪ್ರಾಣಿ ಮೊದಲಾದ ಸಂಪತ್ತು. ಶಿವ ಅಂದರೆ ಸುಖ. ಉತ್ತಮ ಶ್ಲೋಕ ಪರಾಯಣ, ಉತ್ತಮ ಶ್ಲೋಕ ಅಂದರೆ ಭಗವಂತ, ಅವನನ್ನೇ ಪರಾಯಣ, ನಮಗೆ ಏಕೈಕ ಗತಿ ಅಂತ ನಂಬಿ ಬದುಕುವಂಥವ್ರು. ಇದಿಷ್ಟು ಯಾದವಾರ್ಯರು ನಮಗೆ ತೋರಿಸುವಂಥ ಅರ್ಥ. ತತ್ಸರ್ವಂನ ಸಮಾಚಷ್ಟ ಪೃಷ್ಟೋ ಯದಿಹ ಕಿಂಚನ ಮನ್ಯೇ ತ್ವಾಂ ವಿಷಯೇ ವಾಚಾಂ ಸ್ನಾತ ಮನ್ಯತ್ರ ಛಾಂದಸಾತ್. ಈ ವೇದವೊಂದನ್ನು ಬಿಟ್ಟು ಉಳಿದುದೆಲ್ಲವನ್ನೂ ಕೂಡ ನೀನು ಅಧ್ಯಯನ ಮಾಡಿದವನು. ಆದ್ದರಿಂದ ಇದರ ಬಗ್ಗೆ ಮಹಾಜ್ಞಾನಿಯಾದಂಥ ನಿನ್ನನ್ನು ಕುರಿತು ನಾವು ಕೇಳಿ ಈ ಮುಂದಿನ ಭಾಗವತದ ಪ್ರವಚನಕ್ಕೆ ಅಣಿಯಾಗಬೇಕು ಅಂತ ಸಿದ್ಧರಾಗಿದ್ದೀವಿ, ಅದನ್ನು ವರ್ಣಿಸು ಅಂತ ಕೇಳ್ತಾರೆ ಅವರು. ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗಪರ್ಯಯೇ ಜಾತಃ ಪರಾಶರಾದ್ಯೋಗಿ ವಾಸವ್ಯಾಂ ಕಲಯಾ ಹರೇಹೇ. ಮುಂದೆ 13ನೇ ಶ್ಲೋಕ. 28ನೇ ಮಹಾಯುಗ. ಆ ಮಹಾಯುಗದಲ್ಲಿ 3ನೇದ್ದು ಈ ದ್ವಾಪರ ಯುಗ. ಆ 3ನೇದಾದಂಥ ದ್ವಾಪರ ಯುಗದಲ್ಲಿ, ಅದರಲ್ಲೂ ದ್ವಾಪರ ಯುಗದ ಕೊನೆಗೆ ಭಗವಂತನ ಅಂಶದಿಂದ ಈ ಯೋಗಿ ವ್ಯಾಸರು ಜನಿಸಿದರು. ಪರಾಶರ ಮಗನಾಗಿ ಸತ್ಯವತಿಯ ಮೂಲಕ ಅವರು ಜನಿಸಿದರು. ವ್ಯಾಸನ ಅವತಾರಕ್ಕೆ ಹಿನ್ನೆಲೆ ಏನು, ಅದೇನು ಬಂದಿದೆ ಅಂತ ಅನ್ನೋದನ್ನು ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯ ಇತ್ಯಾದಿ ಬೇರೆ ಬೇರೆ ಗ್ರಂಥಗಳಿಗೆ ಅನುಸಾರವಾಗಿ ಸ್ವಲ್ಪ ಅದನ್ನು ನೋಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗ ಪರ್ಯಯೇ, ಈ ಮಹಾಯುಗಗಳು ಅಂತ ಇರ್ತವೆ. ಮಹಾಯುಗ ಅಂದರೆ 4 ಯುಗಗಳು ಒಂದು ಬಾರಿ ಸಂದರೆ ಅದಕ್ಕೆ ಮಹಾಯುಗ ಅಂತಾರೆ. 43,20,000 ವರ್ಷ ಇದು ಒಂದು ಮಹಾಯುಗ. ಈಗ 27 ಮಹಾಯುಗಗಳು ಸಮಾಪ್ತ ಆಗಿ ಹೋಗಿವೆ. 28ನೇ ಮಹಾಯುಗ ನಡೆದಿದೆ. ಈ 28ನೇ ಮಹಾಯುಗದಲ್ಲಿಯೇ, ದ್ವಾಪರ ಯುಗದಲ್ಲಿಯೇ ವ್ಯಾಸಾವತಾರ ಮತ್ತು ಕೃಷ್ಣಾವತಾರ ಇವೆರಡು ಕೂಡ ಆಗಿದ್ದು. ಆ 28ನೇ ಮಹಾಯುಗದಲ್ಲೂ ಕೂಡ ಕೃತ ತ್ರೇತ ಎರಡು ಮುಗಿದ ಮೇಲೆ ದ್ವಾಪರ ಯುಗ ನಡೆದಿತ್ತು, ಅಲ್ಲಿ ಅವತಾರ ಆಗಿತ್ತು. ಅದರ ಮುಂದೆ ಬಂದದ್ದೇ ಕಲಿಯುಗ, ನಾವಿರುವಂಥ ಕಲಿಯುಗ. ಈಗ ಕಲಿಯುಗದಲ್ಲಿಯೂ 5,000 ವರ್ಷದ ಮೇಲೆ ಕೆಲವು ವರ್ಷಗಳ ಕಾಲ ಆಗಿ ಹೋಗಿವೆ. ಇಲ್ಲಿ ತೃತೀಯೇ ಸಮನುಪ್ರಾಪ್ತೆ, ತೃತೀಯೇ ದ್ವಾಪರೇ ಸಮನುಪ್ರಾಪ್ತೆ, ತೃತೀಯೇ ಯುಗ ಪರ್ಯಯೇ ಅಂತ ಹೀಗೆಲ್ಲ ಇದೆಯಲ್ಲ. ಆ ಯುಗ ಪರ್ಯಾಯ ಅಂತ ಅನ್ನೋದಕ್ಕೆ ಒಬ್ಬೊಬ್ಬರು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆ ಪರ್ಯಾಯ ಅಂದರೆ ಏನು? ತೃತೀಯೇ ಯುಗಸ್ಯ ಪರ್ಯಯೇ ಪರಿವರ್ತೆ. ಪರಿವರ್ತ ಅಂದರೆ ಒಂದು ಸೈಕಲ್, ಚಕ್ರ ಅಂತ ಅರ್ಥ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಮತ್ತು ವೀರರಾಘವರ ವ್ಯಾಖ್ಯಾನದಲ್ಲಿ ತೃತೀಯೇ ಅಸಿ ಯುಗಸ್ಯ ಪರ್ಯಯೇ ಅವಸಾನೆ. ಪರ್ಯಾಯ ಅಂದರೆ ಅವಸಾನ ಅಂತ ಹೀಗರ್ಥ ಕಾಣಿಸ್ತದೆ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಅದು ಕೂಡ ಹೆಚ್ಚು ಕಡಿಮೆ ವೀರರಾಘವರ ವ್ಯಾಖ್ಯಾನವನ್ನೇ ಹೊಂದಿಕೊಂಡಿರ್ತದೆ. ತೃತೀಯೇ ದ್ವಾಪರೇ ಸಮನುಪ್ರಾಪ್ತೆ ಪರಾಶರಿ ಯುಗ ಪರ್ಯಯೇ ಯುಗ ಗಣನಾಯಾಮ್. ಯುಗ ಪರ್ಯಾಯ ಅಂದರೆ ಯುಗದ ಗಣನೆ. ಯುಗದ ಗಣನೆ ನಡೆದಾಗ 3ನೇ ದ್ವಾಪರ ಯುಗ ಬಂದಾಗ ಅಲ್ಲಿ ಪರಾಶರರಿಂದ ಸತ್ಯವತಿಯಲ್ಲಿ ಹುಟ್ಟಿದರು ಈ ವೇದವ್ಯಾಸರು ಅಂತ ಇಷ್ಟು ಅರ್ಥ ಇದೆ.
ಇದಕ್ಕೆ ಆಚಾರ್ಯರು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದೊಂದಿಷ್ಟನ್ನು ನೋಡಿ ನಾವು ಮುಂದಿನ ಭಾಗಕ್ಕೆ ಹೋಗಬೇಕು. ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಇದೆ. ಯುಗ ಪರ್ಯಾಯ ಅಂದರೆ ಯುಗದ ಪರ್ಯವಸಾನ. ಮೂರನೇ ಯುಗದ ಪರ್ಯವಸಾನ ಅಂದರೆ ಅದು ಹೇಗೆ? ಅಂದರೆ ಮೂರನೇ ಯುಗದವು ಮುಗಿದ ಮೇಲೆ ಹುಟ್ಟಿದ್ರು ಅಂತ ಅರ್ಥವೋ ಹೇಗೆ? ಶ್ರೀಧರಿಯ, ವೀರರಾಘವೀಯ, ಶುಕದೇವ ಮೊದಲಾದ ವ್ಯಾಖ್ಯಾನಕಾರರೆಲ್ಲ ಮೂರನೆಯ ಯುಗ ಪರ್ಯಾಯ ಅಂತ ಅರ್ಥ ಮಾಡಿದ್ದಾರೆ. ಪರ್ಯಾಯ ಅಂತ ಅನ್ನೋದಕ್ಕೆ ಯುಗ ಸ್ವರೂಪ ಅಂತ ಅರ್ಥ ಮಾಡಿದ್ದಾರೆ ಕೆಲವರು. ಈ ಯುಗ ಅಂದರೆ ಅದರಲ್ಲಿ ಮೂರು ಭಾಗ ಇರ್ತಾವಂತ. ಒಂದು ಸಂಧ್ಯಾ ಅಂದರೆ ಆರಂಭದ ಕಾಲ, ಮತ್ತೊಂದು ಯುಗ, ಯುಗದ ಪ್ರಧಾನವಾದ ಕಾಲ, ಮತ್ತೊಂದು ಸಂಧ್ಯಾಂಶ, ಯುಗದ ಸಮಾಪ್ತಿಯ ಕಾಲ ಅಂತ ಮೂರು ಯುಗ ಸ್ವರೂಪಗಳಿರ್ತವೆ. ಅದರಲ್ಲಿ ಮೂರನೇದ್ದಾದಂಥ ಸಂಧ್ಯಾಂಶದಲ್ಲಿ ವ್ಯಾಸರ ಅವತಾರ ಆಯಿತು ಅಂತ ವರ್ಣನೆ ಮಾಡ್ತಾರೆ. ಸಂಧ್ಯಾರೂಪ ಯುಗರೂಪ ಸಂಧ್ಯಾಂಶ ರೂಪಾಣಿ ಸರ್ವಯುಗಾನಿ ತ್ರಿರೂಪಾಣಿ ಭವಂತಿ ಅತಃ ತೃತೀಯ ಸಂಧ್ಯಾಂಶ ರೂಪೆ ಅಂತ ವಿಶ್ವನಾಥರ ವ್ಯಾಖ್ಯಾನ. ನಾನಿಲ್ಲಿ ಶ್ರೀಧರಿಯ, ವೀರರಾಘವೀಯ ಮತ್ತು ರಾಧಾಕೃಷ್ಣೀಯ ವ್ಯಾಖ್ಯಾನಗಳನ್ನ ಇಟ್ಕೊಂಡಿದ್ದೇನೆ. ಮತ್ತು ಯಾದವಾರದ ವಿಜಯಧ್ವಜರ ವ್ಯಾಖ್ಯಾನಗಳನ್ನ ಇಟ್ಕೊಂಡಿದ್ದೇನೆ. ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ವಿಶ್ವನಾಥರ ವ್ಯಾಖ್ಯಾನವೊಂದನ್ನು ಕೂಡ ಅಲ್ಲಲ್ಲಿ ನೋಡ್ತಿರ್ತಾರೆ. ಅವರು ಹೇಳಿದ್ದನ್ನು ನಾವು ಇಲ್ಲಿ ನೋಡಲಿಕ್ಕೆ ಆ ದೃಷ್ಟಿಯಿಂದ ಅನುಕೂಲ ಆಗ್ತದೆ. ಇಲ್ಲದೆ ಹೋದರೆ ನಮ್ಮ ಗುರುಗಳು ನೋಡಿದಂಥ ಎಲ್ಲ ವ್ಯಾಖ್ಯಾನಗಳನ್ನು ನಾವು ಇಟ್ಕೊಂಡು ನೋಡುವುದು ಸ್ವಲ್ಪ ಕಷ್ಟನೇ. ಅವರು ಈಗಾಗಲೇ ಎಲ್ಲ ವ್ಯಾಖ್ಯಾನಗಳನ್ನು ನೋಡಿ ಅದನ್ನು ವಿಮರ್ಶಿಸಿ ಬಿಟ್ಟಿದ್ದಾರೆ. ವಿಮರ್ಶಿಸಿ ಬಿಟ್ಟಿರುವುದರಿಂದ ನಮಗದನ್ನು ನೋಡಲಿಕ್ಕೆ ಸುಲಭ ಆಗಿಬಿಡ್ತದೆ. ಈ ಯುಗ ಪರ್ಯಾಯ ಅಂತೇನಿದೆಯಲ್ಲ, ಅಲ್ಲಿ ಯುಗೇ ಪರ್ಯಾಯೇ ಅಂತ ಹೀಗೆ ಅರ್ಥ ಮಾಡಬೇಕು. ಯುಗಸ್ಯ ಪರ್ಯಾಯ ಯುಗ ಪರ್ಯಾಯ ಅಂತ ಹೀಗೆ ಅರ್ಥ ಅಲ್ಲ. ಯುಗೇ ಪರ್ಯಾಯೇ, ಯುಗವು ಸಮಾಪ್ತ ಆಗ್ತಾ ಬಂದಾಗ ಅಂತ ಅದರ ತಾತ್ಪರ್ಯ. ಕೆಲವು ಕಡೆ ಯುಗೇ ಅಂತ ಸಪ್ತಮಿ ವಿಭಕ್ತಿಯಲ್ಲಿ ಹೇಳಬೇಕಾದಲ್ಲಿ ಅಥವಾ ಷಷ್ಠಿ ವಿಭಕ್ತಿ ಪ್ರಯೋಗ ಮಾಡಬೇಕಾದಲ್ಲಿಯೇ, ಷಷ್ಠಿ ವಿಭಕ್ತಿ ಅಂತ ಅನ್ನುವುದು ನಮ್ಮೆಲ್ಲರ ವ್ಯವಹಾರದಲ್ಲಿ ತುಂಬ ಸುಲಲಿತವಾಗಿ ಇರಬೇಕಾದಂಥ ಪ್ರಯೋಗ ಆದರೂ ಕೂಡ ಕೆಲವು ಕಡೆ ಶಾಸ್ತ್ರಕಾರರು ಅಂಥ ಪ್ರಯೋಗಗಳನ್ನು ಬಿಟ್ಟು ಬಿಡ್ತಾರೆ. ಅಂಥ ವಿಭಕ್ತಿಗಳನ್ನೇ ಲುಪ್ತ ಮಾಡಿಬಿಡ್ತಾರೆ ಅವರು. ಲುಪ್ತ ಮಾಡಿ ಪ್ರಯೋಗ ಮಾಡುವುದು ಒಂದಿದೆ, ಸುಪಾಂ ಸುಲುಕ್ ಅಂತ ಒಂದು ಸೂತ್ರವೇ ಇದೆ. ಅದರಿಂದ ಸಪ್ತಮಿ ವಿಭಕ್ತಿಗೆ ಲೋಪ ಬಂದಿದೆ. ಸಪ್ತಮಿ ವಿಭಕ್ತಿಗೆ ಲೋಪ ಬಂದಿರುವುದರಿಂದ ಈ ಥರ ಆಗಿದೆ ಅಂತ ಅದರ ಅಭಿಪ್ರಾಯ. ತೃತೀಯೇ ದ್ವಾಪರೇ ಯುಗೇ ಪರ್ಯವಸಾನೆ ಪ್ರಾಪ್ತೇ ಸತಿ ಅಂತ ಹೀಗಾದ್ರೆ ತಾತ್ಪರ್ಯ. ಆಚಾರ್ಯ ಅದನ್ನು ಸ್ಪಷ್ಟವಾಗಿ ಮಾಡಿದ್ದಾರೆ. ಯುಗ ಪರ್ಯಾಯ ಅಂದರೆ, ಯುಗ ಅಂದರೆ ಯಾವುದದು? ದ್ವಾಪರ ಯುಗ, ಅದೇ ಮೂರನೇ ಯುಗ, ಅದು ಸಮಾಪ್ತವಾದಾಗ ಅಂತ ಅರ್ಥ ಆಗ್ತದೆ. ಹೀಗೆ ಅಲ್ಲಿ ಯುಗೇ ಅಂತ ಸಪ್ತಮಿ ವಿಭಕ್ತಿ ಇದೆ, ಆದರೆ ಅದಕ್ಕೆ ಲೋಪ ಆಗಿದೆ ಅಷ್ಟೇ. ದ್ವಾಪರೇ ಯುಗೇ, ದ್ವಾಪರ ಯುಗದಲ್ಲಿ ಪರ್ಯಾಯೇ ಅಂದರೆ ಅದರಲ್ಲೂ ಕೂಡ ಪರ್ಯವಸಾನದ ಭಾಗದಲ್ಲಿ, ಕೊನೆಯ ಭಾಗದಲ್ಲಿ ಈ ವ್ಯಾಸರ ಅವತಾರ ಆಯಿತು ಅಂತ ಅದರ ಅಭಿಪ್ರಾಯ ಹೇಳ್ತಾರೆ. ತೃತೀಯೇ ಅಂತನ್ನುವುದು ದ್ವಾಪರೇ ಅಂತನ್ನುವುದಕ್ಕೆ ವಿಶೇಷಣವಾಗಿದೆ. ದ್ವಾಪರ ಅಂತನ್ನುವುದು ಮತ್ತು ಯುಗ ಅಂತನ್ನುವುದಕ್ಕೆ ವಿಶೇಷಣವಾಗಿದೆ. ಹೀಗೆ ತೃತೀಯೇ ದ್ವಾಪರೇ ಯುಗೆ ಇವು ಎಲ್ಲವೂ ಕೂಡ ಸಪ್ತಮಿ ವಿಭಕ್ತಿಯಲ್ಲಿ ಇವೆ. ಆದರೆ ಆ ಸೂತ್ರದಲ್ಲಿ ಅದು ತಪ್ಪಿ ಹೋಗಿದೆ ಅಷ್ಟೆ. ಮೂಲ ಶ್ಲೋಕದಲ್ಲಿ ಆ ವಿಭಕ್ತಿ ಇಲ್ಲ ಅಷ್ಟೆ. ಕೆಲವು ಕಡೆ ಇದ್ದ ವಿಭಕ್ತಿಯನ್ನು ಲೋಪ ಮಾಡಿ ಪ್ರಯೋಗ ಮಾಡುವುದು ವ್ಯವಹಾರದಲ್ಲಿ ಕಂಡು ಬರ್ತದೆ ಅಂತ ಅಭಿಪ್ರಾಯ. ಹೀಗೆ ಮೂರನೇದಾದಂಥ ದ್ವಾಪರ ಯುಗದಲ್ಲಿ ಮತ್ತು ಅದರ ಕೊನೆಯ ಭಾಗದಲ್ಲಿ ವ್ಯಾಸರ ಅವತಾರ ಆಯಿತು ಅಂತ ಇದು ಅದರ ತಾತ್ಪರ್ಯ. ಜಾತಃ ಪರಾಶರಾದ್ಯೋಗಿ ವಾಸವ್ಯಾಂ ಕಲೆಯ ಹರೇಹೇ. ಈ ವ್ಯಾಸರ ಅವತಾರ ಹೇಗಾಯಿತು ಅಂತ ಅನ್ನೋದಕ್ಕೆಲ್ಲ ಒಂದಿಷ್ಟು ಕಥೆಗಳಿವೆ. ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಸುಲಲಿತ ಭಾಗವತದಲ್ಲೇ ಆ ಒಂದಿಷ್ಟು ಕಥೆಯನ್ನು ಕೂಡ ಹೇಳಿದ್ದಾರೆ ನಮ್ಮೆಲ್ಲರ ಅನುಕೂಲಕ್ಕಾಗಿ. ಅದಕ್ಕಾಗಿ
ನಾವು ಅದನ್ನೀಗ ಇಲ್ಲಿ ಒಂದಿಷ್ಟು ನೋಡಬೇಕಾಗಿದೆ. ಈ ಕಥೆ ಬ್ರಹ್ಮಸೂತ್ರ ಭಾಷ್ಯದ ಆರಂಭದಲ್ಲಿ ಬ್ರಹ್ಮಸೂತ್ರಗಳನ್ನು ಯಾಕೆ ವ್ಯಾಸರು ರಚನೆ ಮಾಡಿದರು ಇತ್ಯಾದಿಗಳನ್ನು ವರ್ಣನೆ ಮಾಡುವಂಥ ಪ್ರಸಂಗದಲ್ಲೆಲ್ಲ ಈ ಕಥೆ ಬಂದೇ ಬರ್ತದೆ. ಆದ್ದರಿಂದ ಆ ಕಥೆಯನ್ನು ಇನ್ನೊಂದು ಬಾರಿ ನೋಡುವುದಷ್ಟೇ ಈಗ ನಮ್ಮ ಕೆಲಸ. ನಾರಾಯಣ ಆರಂಭದಲ್ಲೇ ತತ್ವಜ್ಞಾನವನ್ನೆಲ್ಲ ಉಪದೇಶ ಮಾಡಿದ್ದ. ಆದರೆ ಈ ಅವನು ಉಪದೇಶಿಸಿದ ತತ್ವಜ್ಞಾನವೂ ಕೂಡ ಹೀಗೆ ನಷ್ಟ ಆಗಿ ಹೋಗಿತ್ತು, ಕಾಲಕ್ರಮೇಣ ನಷ್ಟ ಆಗಿ ಹೋಗ್ತದೆ. ಅದನ್ನು ಕಪಿಲಾವತಾರಕ್ಕಿಂತಲೂ ಮುಂಚೆ ಕೂಡ ಇಂಥದೇ ಒಂದು ಸ್ಥಿತಿ ಬಂದಿತ್ತು ಅಂತ ನಾವು ಹಿಂದೆ ನೋಡಿದ್ವಿ. ಕಾಲದ ಪ್ರಭಾವದಿಂದ ಎಲ್ಲವೂ ನಷ್ಟ ಆಗಿ ಹೋಗ್ತದಂತೆ. ಅದರಂತೆ ನಾರಾಯಣ ಉಪದೇಶ ಮಾಡಿದ ತತ್ವಜ್ಞಾನವೂ ಕೂಡ ಕ್ರಮೇಣ ನಷ್ಟ ಆಗ್ತಾ ಬಂದಿತ್ತು. ದ್ವಾಪರ ಯುಗ ಬಂದಾಗ, ಕೃತಯುಗದಲ್ಲಿ ಸ್ವಲ್ಪ ಜ್ಞಾನ ಇತ್ತು, ದ್ವಾಪರ ಯುಗ ಬಂದಾಗ ಆ ಜ್ಞಾನ ಮತ್ತಷ್ಟು ಹೋಯಿತು. ಕೃತಕ್ಕಿಂತ ತ್ರೇತಾದಲ್ಲಿ ಕಡಿಮೆ, ತ್ರೇತಾಕ್ಕಿಂತ ಮತ್ತೆ ದ್ವಾಪರದಲ್ಲಿ ಕಡಿಮೆ, ದ್ವಾಪರದಲ್ಲಿ ಮತ್ತೆ ಕಲಿಯಲ್ಲಿ ಇನ್ನೂ ಕಡಿಮೆ. ತತ್ವದ ವಿಷಯದಲ್ಲಿ ಜನರಿಗೆ ಸಂದೇಹ, ವಿಪರೀತ ಜ್ಞಾನ ಎಲ್ಲ ಬರಲಿಕ್ಕೆ ತೊಡಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆ ಇದೆ. ಗೌತಮರ ಶಾಪವೂ ಕೂಡ ಬಂದಿತ್ತು ಅಂತ. ಗೌತಮಸ್ಯ ಋಷೇಶ್ ಶಾಪಾತ್ ಜ್ಞಾನೇ ತ್ವಜ್ಞಾನತಾಂಗತೆ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನು ಉದ್ಧರಿಸಿದ್ದಾರೆ. ಒಂದು ಬಾರಿ ಒಂದು ಭಯಂಕರವಾದ ಒಂದು ಬರಗಾಲ ಬಂದಿತ್ತು. ಆಗ ಯಾರಿಗೂ ಏನು ತಿನ್ನಲಿಕ್ಕೆ ಅನ್ನಾಹಾರಗಳಿಲ್ಲದೆ ಇದ್ದಾಗ ಗೌತಮ ಋಷಿಗಳು ತಮ್ಮ ಆಶ್ರಮದಲ್ಲಿ ತಮ್ಮ ತಪಸ್ಸಿನ ಪ್ರಭಾವದಿಂದ ಎಲ್ರಿಗೂ ಅನ್ನ ಆಹಾರ ಇತ್ಯಾದಿಗಳನ್ನು ಕೊಟ್ಟು ಅವ್ರಿಗೇನು ತೊಂದರೆ ಆಗದೇ ಇರುವಂತೆ ನೋಡ್ಕೊಂಡಿದ್ರು. ಋಷಿಮುನಿಗಳೆಲ್ಲ 12 ವರ್ಷ ಕಾಲ ಅಲ್ಲಿ ಸುಖವಾಗಿ ವಾಸ ಮಾಡಿದರು. ದುರ್ಭಿಕ್ಷ ಕಳೆದಾಗ ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ನಿಂತರು. ಗೌತಮರು ಅವರಿಗೆ ಅನುಮತಿ ಕೊಡಲಿಲ್ಲ. ನೀವು ದಯವಿಟ್ಟು ಇಲ್ಲೇ ಇರಿ ಅಂತ ಅವ್ರನ್ನೆಲ್ಲ ಕೇಳ್ಕೊಂಡ್ರು. ಸಜ್ಜನರು ಮಹಾಭಾಗವತರು ತಮ್ಮ ಜೊತೆಗೆ ಇರಲಿ ಅಂತ ಅವರ ಅಭಿಪ್ರಾಯ ಇತ್ತು. ಈ ಜನರಿಗೆ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕಾದ ಅವಶ್ಯಕತೆ ಇತ್ತು. ಅದೇ ಸಂದರ್ಭದಲ್ಲಿ ಕೈಲಾಸದಲ್ಲಿ ಒಂದು ಪ್ರಕರಣ ನಡೆದಿತ್ತು. ಶಿವನ ತಲೆಯ ಮೇಲೆ ಗಂಗೆ ಇದ್ದಾಳೆ. ಆ ಗಂಗೆಯನ್ನು ಏನಾದರೂ ಮಾಡಿ ಕೆಳಗಿಳಿಸಬೇಕು. ಗಂಗೆ ಅಲ್ಲಿ ಮೇಲೆ ಹೋಗಿ ಕೂತಿರುವುದು ಈ ಪಾರ್ವತಿಗೆ ಸಹ್ಯವಾಗಿರಲಿಲ್ಲ. ಗಣೇಶನ ತನ್ನ ಮಗನನ್ನು ಕರೆದು ಗಂಗೆಯನ್ನು ಏನಾದರೂ ಮಾಡಿ ಕೆಳಗಿಳಿಸು, ನನ್ನ ಗಂಡನ ತಲೆಯಲ್ಲಿ ಕೂತಿದ್ದಾಳಲ್ಲ ಈಕೆಯನ್ನು ತನ್ನ ತಲೆಯ ಮೇಲೆ ಮೆರೆಸ್ತಾ ಇದ್ದಾನಲ್ಲ ತನ್ನ ಪತಿ ಅಂತ ಅವಳಿಗೆ ಸಂಕಟ. ಗಣೇಶ ಮುನಿಗಳು ಬೆಳಗ್ಗೆ ಬಂದ. ಏನು ಭಾಳ ದಿವಸದಿಂದ ಇಲ್ಲೇ ಇದ್ದೀರಲ್ಲ, ನಿಮ್ಮ ಊರುಗಳಿಗೆ ಹೋಗ್ತಿರೋ ಇಲ್ವೋ ಅಂತ ಕೇಳಿದೆ. ಹೋಗ್ಲಿಕ್ಕೆ ಬಿಡ್ತಿಲ್ಲ ಈ ಗೌತಮ ಋಷಿಗಳು ಅಂತ ಅವರಂದರು. ಹಾಗಾದ್ರೆ ಒಂದು ಉಪಾಯ ಮಾಡ್ರಿ ಅಂತ ಹೇಳಿದ. ಆ ಉಪಾಯಕ್ಕನುಸಾರವಾಗಿ ಒಂದು ಕೃತಕವಾದಂತಹ ಗೋವನ್ನು ನಿರ್ಮಿಸಿದರು ಈ ಋಷಿಗಳು. ಅದು ಗೌತಮರು ಹೊಲದಲ್ಲಿ ಮೇಯ್ಲಿಕ್ಕೆ ಹೋಯಿತು. ಗೌತಮರು ಅದನ್ನು ಓಡಿಸ್ಲಿಕ್ಕೆ ಹೋದರು. ಅಷ್ಟೇ ನಿಮಿತ್ತ ಅದನ್ನೇನು ಅವರು ಹೊಡೆದಿರಲಿಲ್ಲ, ಹಿಂಸಿಸಿರಲಿಲ್ಲ. ಆದರೆ ಅಷ್ಟರಲ್ಲೇ ಅದು ಬಿದ್ದು ಪ್ರಾಣ ಪರಿತ್ಯಾಗ ಮಾಡಿಬಿಡ್ತು. ಇನ್ನು ಗೋಹತ್ಯೆ ಮಾಡಿದ್ದಾರೆ ಈ ಋಷಿಗಳು, ಆದ್ದರಿಂದ ಇವರ ಆಶ್ರಮದಲ್ಲಿ ನಾವಿರೋದು ಹೇಗೆ ಅಂತ ನಾವಿಲ್ಲಿಂದ ಹೋಗಿಬಿಡ್ತೀವಿ ಅಂತ ಆ ಋಷಿ ಮುನಿಗಳೆಲ್ಲ ಹೊರಟ್ಲಿಕ್ಕೆ ತಯಾರಾದರು. ಗೌತಮರು ನಾನು ಗೋಹತ್ಯೆ ಮಾಡಿದಂತಾಯ್ತಲ್ಲ ಅಂತ ದುಃಖಪಟ್ಟು ಗಂಗೆಯನ್ನು ಒಲಿಸಿಕೊಂಡು ಭೂವಿಗೆ ಇಳಿಸಿದರು. ಪಾರ್ವತಿ ಆಸೆ ಈಡೇರಿತು. ಶಿವನ ತಲೆ ಏರಿ ಕುಳಿತ ಗಂಗೆ ಅಲ್ಲಿಂದ ಕೆಳಗಿಳಿದು ಬಂದು ಈ ಕಡೆ ಗೋವು ಬದುಕಿತು ಗಂಗಾರದ ಜಲದ ಸ್ಪರ್ಶದಿಂದ. ಗೋದಾ ವಾರಿ, ಗೋ ಅಂದರೆ ಗೌತಮರ ಜಮೀನಿನಲ್ಲಿದ್ದಂಥ ಆ ಹಸು, ಅದಕ್ಕೆ ಪುನರುಜ್ಜೀವನವನ್ನು ಕೊಟ್ಟಂಥ ವಾರಿ ಅಂದರೆ ನೀರು, ಅದೇ ಗೋದಾವರಿ ನದಿ ಆಯಿತು. ಇಷ್ಟೆಲ್ಲ ಆದಮೇಲೆ ಗೌತಮರು ಇದಕ್ಕೆಲ್ಲ ಏನು ಕಾರಣ ಅಂತ ಸ್ವಲ್ಪ ಆಲೋಚನೆ ಮಾಡಿದರು. ಸಮಾಧಿ ಸ್ಥಿತಿಯಲ್ಲಿ ಹೋಗಿ ಕೂತ್ಕೊಂಡಾಗ ತನಗೆ ಇವರೆಲ್ಲ ಮಾಡಿದಂಥ ವಂಚನೆ ಅವ್ರಿಗೆ ಗೊತ್ತಾಯಿತು. ಆವಾಗ ಈ ಜಗತ್ತಿನಲ್ಲಿ ಏನು ಇವರಿಗೆ ತತ್ವಜ್ಞಾನ ಮೊದಲಾದದ್ದಿದೆ, ತತ್ವಜ್ಞಾನ ಎಲ್ಲ ನಷ್ಟ ಆಗಿ ಹೋಗಲಿ ಅಂತ ಶಾಪ ಕೊಟ್ಟರು. ಈ ಗೌತಮ ಶಾಪ ಬರುವುದಕ್ಕಿಂತ ಮುಂಚೆ ಮತ್ತೂ ಒಂದು ಸಂಗತಿಯು ಕೂಡ ನಡೆದಿತ್ತು. ಈ ಸಮುದ್ರ ಮಥನ ನಡೆದಿತ್ತಲ್ಲ,
ಸಮುದ್ರ ಮಥನ ಮಾಡಿದಾಗ ಅಲ್ಲಿ ಅಮೃತ ಬರುವುದಕ್ಕಿಂತ ಮುಂಚೆ ಹಾಲಾಹಲವೂ ಬಂದಿತ್ತು. ಆ ಹಾಲಾಹಲದ ಅಭಿಮಾನಿ ಕಲಿ. ಅಜ್ಞಾನ, ಸಂದೇಹ, ವಿಪರೀತ ಜ್ಞಾನ ಇದಕ್ಕೆಲ್ಲ ಆ ಕಲಿಯೇ ಅಭಿಮಾನಿ. ಅದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 10ನೇ ಅಧ್ಯಾಯದಲ್ಲಿ ಆಚಾರ್ಯರು ವರ್ಣಿಸ್ತಾರೆ. ಕಲಿಸ್ತ್ವಯಂ ಬ್ರಹ್ಮವರಾತ್ ಅವಧ್ಯ. ಈ ಕಲಿ ಅವನಿಗೆ ಬ್ರಹ್ಮನ ವರ ಇದೆ, ಆದ್ದರಿಂದ ಅವನು ಅವಧ್ಯನಾಗಿಬಿಟ್ಟಿದ್ದಾನೆ, ಮಹಾಬಲಿಷ್ಠ ಅವನು. ಅವನು ಎಲ್ಲ ಜೀವಿಗಳಿಗೂ ಕೂಡ, ದೇವತೆಗಳಿಗೆ, ಋಷಿಗಳಿಗೆ, ಮನುಷ್ಯರಿಗೆ ಎಲ್ರಿಗೂ ಕೂಡ ತೊಂದರೆ ಕೊಡ್ತಿದ್ದಾನೆ ಅಂತ. ಹೀಗೆ ಆ ಋಷಿಗಳೆಲ್ಲ, ದೇವತೆಗಳೆಲ್ಲ ಭಗವಂತನನ್ನ ಪ್ರಾರ್ಥನೆ ಮಾಡಿದರು. ಈ ಹಾಲಾಹಲ ವಿಷಯವನ್ನ ವಾಯು ಮತ್ತು ರುದ್ರ ಎಲ್ಲ ಕುಡಿದು ಹಾಕಿದ್ರು. ಅದು ಒಂದು ಸ್ವಲ್ಪ ಭಾಗ ಉಳಿದಿತ್ತು. ಅದರ ಅಭಿಮಾನಿಯಾದ ಕಲಿ ಎಲ್ಲರ ಹೃದಯದಲ್ಲಿ ಆ ವಿಪರೀತ ಜ್ಞಾನವನ್ನು ಪ್ರವರ್ತನ ಮಾಡಿ, ವಿಪರೀತ ಜ್ಞಾನ, ಸಂಶಯ ಇತ್ಯಾದಿಗಳಿಗೆ ಕಾರಣನಾಗಿ ಎಲ್ಲ ಕಡೆ ಹರಡಿಬಿಟ್ಟ. ಆ ಹರಡಿದಾಗ ಎಲ್ಲರಿಗೂ ವಿಪರೀತ ಜ್ಞಾನ ಬಂದಾಗ ಅವನು ಜನ ಏನು ಮಾಡಬೇಕು, ತುಂಬ ಸಂಕಟ ಪಡಲಿಕ್ಕೆ ಶುರು ಮಾಡಿದರು. ಜನರ ಮೇಲಿನ ಕರುಣೆಯಿಂದ ವ್ಯಾಸಾದಿಗಳೆಲ್ಲ ಅವರನ್ನು ಪ್ರಾರ್ಥನೆ ಮಾಡಿದಾಗ, ಆಗ ವ್ಯಾಸರ ಋಷಿಗಳೆಲ್ಲ ಭಗವಂತನ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ವ್ಯಾಸರ ಅವತಾರ ಆಯಿತು. ಈ ತಾತ್ಪರ್ಯ ನಿರ್ಣಯದಲ್ಲಿ ಹೀಗೆ ಕೇಳಿ ಬರ್ತದೆ: ಕಲಿಸ್ತು ಸ ಬ್ರಹ್ಮವರಾದಜೇಯ ರತೆ ಭವಂತಂ ಪುರುಷೇಷು ಸಂಸ್ಥಿತ. ಬ್ರಹ್ಮನ ವರ ಇರುವುದರಿಂದ ನಿನಗೆ, ಅಂದರೆ ಭಗವಂತನಿಗೊಬ್ಬನು ಬಿಟ್ಟು ಬೇರೆ ಯಾರಿಗೂ ಅವನು ಮಣಿಯುವವನಲ್ಲ, ಮನುಷ್ಯರಲ್ಲಿ ಅವನು ನೆಲೆಸಿಬಿಟ್ಟಿದ್ದಾನೆ. ಪ್ರವಿಶ್ಯ ಸಜ್ಞಾನ ವಿರುದ್ಧ ರೂಪ. ಅವನು ಈ ತತ್ವಜ್ಞಾನಕ್ಕೆ ವಿರುದ್ಧವಾದಂಥ ಅಜ್ಞಾನ, ಸಂಶಯ ಇದನ್ನೆಲ್ಲ ಉಂಟು ಮಾಡುವ ಸ್ವಭಾವ ಇದ್ದವನು. ನಿನ್ನ ಭಗವಂತನ ಆಜ್ಞೆಯಿಂದಲೇ ಬ್ರಹ್ಮ ಅವನಿಗೆ ವರ ಕೊಟ್ಟಿದ್ದಾನಷ್ಟೆ. ಅವನು ಎಲ್ಲ ಕಡೆ ದುಷ್ಟಶಾಸ್ತ್ರಗಳ ರಚನೆಗೆ ಕಾರಣನಾಗಿದ್ದಾನೆ. ಅಜ್ಞಾನದ ಸಂಶಯದ ಪ್ರಸಾರಕ್ಕೆ ಅವನೇ ಕಾರಣನಾಗಿಬಿಟ್ಟಿದ್ದಾನೆ. ವೇದಾಶ್ಚ ಸರ್ವೇ ಸಹ ಶಾಸ್ತ್ರಸಂಘಾ ಉತ್ಸಾಜಿತಾಸ್ತೇನ ನ ಸಂತಿ ತೇಜ್ಯ ತತ್ ಸಾಧು ಭೂಮಾವತೀರ್ಯ ವೇದಾನ್ ಉದ್ಧತ್ಯ ಶಾಸ್ತ್ರಾಣಿ ಕುರುಷ್ವ ಸಮ್ಯಕ್. ಆದ್ದರಿಂದ ವೇದಾದಿಗಳೆಲ್ಲ ನಷ್ಟ ಆಗಿ ಹೋಗಿರೋದ್ರಿಂದ, ಜನರಿಗೆ ಏನು ಅಧ್ಯಯನ ಮಾಡಬೇಕು, ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ದಿರೋದ್ರಿಂದ ನೀನು ಈ ಅವತಾರ ಮಾಡಿ ಈ ವೇದಗಳನ್ನು ಉದ್ಧರಿಸಬೇಕು, ಶಾಸ್ತ್ರಗಳನ್ನು ಜನರಿಗೆ ಕೊಡಬೇಕು. ಕಲಿ ಅದೃಶ್ಯ, ಅಜ್ಞೇಯ. ಕಲಿ ನಮ್ಮೊಳಗಿದ್ದಾನೆ ಅಂತ ಅವರಿಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಕಲಿಯ ಪ್ರಭಾವಕ್ಕೆ ಒಳಗಾಗಿದ್ದೇವೆ ಅಂತಲೂ ಗೊತ್ತಾಗೋದಿಲ್ಲ. ಅಂಥವನು ಈ ಹೃದಯದಲ್ಲಿ ಅಡಗಿರ್ತಾನಲ್ಲ, ಅಂಥ ಆ ಕಲಿಯನ್ನು ನೀನು ಸತ್ಶಾಸ್ತ್ರದಿಂದ ಛೇದಿಸಬೇಕು, ಜಗತ್ತಿಗೆ ಜ್ಞಾನ ಕೊಡಬೇಕು. ನೀನು ನೀನೊಬ್ಬನೇ ಅದಕ್ಕೆ ಸಮರ್ಥ. ನಿನ್ನನ್ನು ಬಿಟ್ಟು ಇನ್ಯಾರೂ ಕೂಡ ಕಲಿಯನ್ನು ಪೂರ್ಣವಾಗಿ ನಾಶ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದ. ಆಗ ಅದೇ ಸಂದರ್ಭದಲ್ಲಿ ಬ್ರಹ್ಮನ ಮಗ ವಸಿಷ್ಠ, ವಸಿಷ್ಠನ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ. ಪರಾಶರ ಆ ಹರಿಯೇ ತನಗೆ ಮಗನಾಗಿ ಜನಿಸಬೇಕು ಅಂತ ತಪಸ್ ಮಾಡಿದ್ದ. ಹರಿ ಹಾಗೆ ಅವನಿಗೆ ವರ ಕೊಟ್ಟಿದ್ದ. ಇದು ತಾತ್ಪರ್ಯ ನಿರ್ಣಯದಲ್ಲಿದೆ. ನನ್ನ ಭಕ್ತನಾದ ಉಪರಿಚರ ವಸು ಅಂತ ಚಕ್ರವರ್ತಿ ಇದ್ದಾನೆ, ಅವನಿಗೊಬ್ಬಳು ಸತ್ಯವತಿ ಅಂತ ಮಗಳಿದ್ದಾಳೆ. ಅವಳಲ್ಲಿ ನಿನ್ನ ಮೂಲಕ ನಾನು ಅವತರಿಸಿ ಬರುವವನಿದ್ದೇನೆ ಅಂತ ಭಗವಂತ ಈ ಸಾಧಕನಿಗೆ ಒಂದು ವರ ಕೊಟ್ಟಿದ್ದ. ಭಗವಂತ ಸಾಧಕನಾದಂಥ ಪರಾಶರನಿಗೆ ವರ ಕೊಟ್ಟಿದ್ದ. ಆ ಪರಾಶರನ ಮಗನಾಗಿ ವ್ಯಾಸರು ಜನಿಸಿದರು. ಅವರಿಗೆ ಬ್ರಹ್ಮಸೂತ್ರ, ಭಾರತ ಇತ್ಯಾದಿ ಪುರಾಣಗಳನ್ನು ರಚನೆ ಮಾಡಿದ್ರು. ಇಷ್ಟು ರಚನೆ ಮಾಡಿದ್ದಾದ್ಮೇಲೆ ಇನ್ನೂ ಕೂಡ
ಅವರ ಅವತಾರದ ಕಾರ್ಯ ಒಂದು ಸ್ವಲ್ಪ ಉಳಿದಿತ್ತು. ಅದಕ್ಕಾಗಿ ಆ ವ್ಯಾಸರು ಮತ್ತಷ್ಟು ಆಲೋಚನೆ ಮಾಡಿದರು. ಅದನ್ನೇ ಈಗಿನ ಭಾಗದಲ್ಲಿ ನಾವು ನೋಡ್ತೇವೆ. ವ್ಯಾಸರ ಮಗನಾಗಿ ಶಿವನೇ ಶುಕಾಚಾರ್ಯನಾಗಿ ಜನಿಸಿದ, ಅದು ಕೂಡ ನಮ್ಮ ಕಥೆ ಗೊತ್ತಿದೆ. ಅಲ್ಲಿ ನಾವು ನೋಡುವಂಥ ಸಂಗತಿ ಈಗ ನೋಡ್ತಿರೋದು ಸರ್. ವಾಸವ್ಯಾಂ ಕಲಯಾ ಹರೇಹೆ, ಭಗವಂತನ ಕಲಾ ಅಂದರೆ ಅಂಶ. ಭಗವಂತನ ಅಂಶದಿಂದ ಈ ವ್ಯಾಸರು ಹುಟ್ಟಿದ್ರು. ವ್ಯಾಸರು ಅನೇಕ ಜನರು ವ್ಯಾಸರನ್ನ ಭಗವಂತನ ಪೂರ್ಣಾವತಾರ ಅಂತ ಒಪ್ಪೋದಿಲ್ಲ. ಆದರೂ ನಮ್ಮ ಸಿದ್ಧಾಂತದಲ್ಲಿ ಆಚಾರ್ಯರು ಪ್ರತಿಪಾದಿಸಿದಂತೆ ಭಗವಂತನ ಪೂರ್ಣಾವತಾರವೇ, ರಾಮಕೃಷ್ಣಾದಿಗಳು ಹೇಗೆ ಪೂರ್ಣಾವತಾರವೋ ಹಾಗೆ ಭಗವಂತನ ಅವತಾರವು ಕೂಡ, ಈ ವ್ಯಾಸನ ಅವತಾರವು ಕೂಡ ಪೂರ್ಣ ಅವತಾರ ಅಂತಲೇ ನಾವು ತಿಳಿದುಕೊಳ್ಬೇಕು. ವಾಸವಿ ಅಂದರೆ ಉಪರಿಚರ ವಸುವಿನ ಮಗಳಾದ್ದರಿಂದ ಅವಳಿಗೆ ವಾಸವಿ ಅಂತ ಹೀಗೆ ಹೆಸರು. ಹೀಗೆ ಇವತ್ತು ನಾವು 13 ಶ್ಲೋಕಗಳವರೆಗೆ ನೋಡಿದ್ದೇವೆ. ಇಲ್ಲಿಗೆ ಇವತ್ತಿನ ಈ ಭಾಗವು ಕೂಡ ಸಮಾಪ್ತವಾಗಿದೆ. ಇಷ್ಟೆಲ್ಲ ಆದಮೇಲೆ ಆ ವ್ಯಾಸರು ಒಂದು ಕಡೆ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ರು, ನನ್ನ ಅವತಾರ ಕಾರ್ಯ ಇನ್ನೂ ಸಮಾಪ್ತವಾಗಿಲ್ಲ ಅನ್ನುವಂತೆ ಅವರು ಆಲೋಚನೆ ಮಾಡ್ತಾ ಇದ್ರು ಅನ್ನೋದನ್ನು ಇನ್ನು ಮುಂದೆ ನಾವು ನೋಡೋರಿದ್ದೇವೆ. ಅದನ್ನು ನಾಳೆ ದಿವಸ ನೋಡೋಣ. ಹುಸೇನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.